ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ ಮೊದಲನೇ ವಾರ OTTಗೆ ಬರ್ತಿರೋ ಸಿನಿಮಾಗಳು ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಆಗಸ್ಟ್ 4ಕ್ಕೆ ಉಯಿರ್ ಅನ್ನೋ ಸಿನಿಮಾ ಒಂದು OTTಗೆ ಬರ್ತಿದೆ. ಉಯಿರ್ ಅನ್ನೋ ಟೈಟಲ್ ಕೇಳಿದ ತಕ್ಷಣ ನಾವ್ ಯಾವ್ದೋ ಲವ್ ಸ್ಟೋರಿ ಇರಬೇಕು ಅನ್ಕೊಂಡೆ, ಆದ್ರೆ ಇದು ಲವ್ ಸ್ಟೋರಿ ಅಲ್ಲ, ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮಲಯಾಳಂ ಸಿನಿಮಾ. ಮೊದಲೇ ಹೇಳಿದ ಹಾಗೆ ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಸೊ ಬಾವಿ ಒಳಗೆ ಒಂದು ಹೆಣ ಸಿಗುತ್ತೆ, ಅದರ ಹಿಂದೆ ಇರೋ ಡಾರ್ಕ್ ಸತ್ಯಗಳನ್ನ ಹುಡುಕೋದೆ ಮೇನ್ ಇಂಪಾರ್ಟೆಂಟ್ ಕತೆ. ಹೊಸದಾಗಿ ಪೊಲೀಸ್ ಕೆಲಸಕ್ಕೆ ಬಂದಿರೋ ಒಬ್ಬ ಹೊಸ ಯಂಗ್ ಸಬ್ ಇನ್ಸ್ಪೆಕ್ಟರ್, ಇವನ್ ಗ್ರಹಚಾರಕ್ಕೆ ಇವನ್ಗೆ ಸಿಗೋ ಫಸ್ಟ್ ಕೇಸೇ ಇದು. ಊರಲ್ಲಿರೋ ಬಾವಿ ಒಳಗಿಂದ ವಾಸನೆ ಬರ್ತಿದೆ ಅಂತ ಯಾರೋ ಕಂಪ್ಲೇಂಟ್ ಕೊಡ್ತಾರೆ. ಹೋಗ್ ನೋಡಿದ್ರೆ ಅಲ್ಲಿ ಒಂದು ಹೆಣ್ಣು ಮಗಳದು ಅರ್ಧ ಕೊಳ್ತೋಗಿರೋ ಹೆಣ ಸಿಗುತ್ತೆ. ಅವಳು ಯಾರು, ಇದು ಕೊಲೆನಾ, ಸೂಸೈಡಾ, ಯಾರಾದ್ರೂ ತಳ್ಳುದ್ರ ಕಾಲ್ಚಾರ್ ಬಿದ್ಲ, ಕಂಡಿಡಿಬೇಕಲ್ಲ. ಪೊಲೀಸರು ಅವ್ರ ಕೆಲಸ ಶುರು ಮಾಡ್ತಾರೆ. ಯಾರು ಏನು ಅಂತ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋ ಆ ಲೇಡಿ ಬಗ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೊನೆಗೂ ಕಂಡು ಹಿಡಿತಾನೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ, ಅವಳ ಬಗ್ಗೆ ಒಬ್ಬೊಬ್ರು ಒಂದೊಂದ್ ತರ ಕತೆ ಹೇಳ್ತಾರೆ. ಪೊಲೀಸ್ ಆಫೀಸರ್ ತಲೆ ಕೆಟ್ಟೋಗುತ್ತೆ. ಹೀರೋ ಲೈಫ್ ಬಗ್ಗೆ, ಅವನ ಫಿಯರ್ಸ್ ಬಗ್ಗೆ ಕೂಡ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕತೆ ಸ್ವಲ್ಪ ಪ್ರಿಡಿಕ್ಟಬಲ್, ಹೆವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಕ್ರಿಟಿಕ್ಸ್ ಅಂಡ್ ಆಡಿಯನ್ಸ್ ಇಂದ ಸಿನಿಮಾಗೆ ಮಿಕ್ಸ್ ಟು ಆವರೇಜ್ ರೇಟಿಂಗ್ಸ್ ಇದೆ. 5 ಸ್ಟಾರ್ಗೆ 3 ಕೂಡ ಕೊಟ್ಟಿದ್ದಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಅವರು 1.5 ಕೊಟ್ಟಿದ್ದಾರೆ 5ಕ್ಕೆ. ಆಗಸ್ಟ್ 4ಕ್ಕೆ ಅಂದ್ರೆ ನಾಳೆ ಈ ಸಿನಿಮಾ OTTಗೆ ಬರ್ತಿದೆ. ಇದು ಮಲಯಾಳಂ ಸಿನಿಮಾ, ಆದ್ರೆ ಕನ್ನಡದಲ್ಲೂ ನೋಡಬಹುದು. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಈ ಸಿನಿಮಾನ ಎಂಜಾಯ್ ಮಾಡಿ. ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಬೇರೆಯವರ ಟೈಮ್ ಸೇವ್ ಆಗುತ್ತೆ, ಪುಣ್ಯ ಬರುತ್ತೆ ನಿಮ್ಗೆ. ಅಥರ್ವ ಅವರ ಹೊಸ ಸಿನಿಮಾ ಇದೆಯಂ ಮುರಳಿ OTTಗೆ ಬರ್ತಿದೆ. ಈ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಬರೀ 3 ವಾರ ಆಗಿದೆ ಅಷ್ಟೇ, ಆಲ್ರೆಡಿ OTTಗೆ ಬರ್ತಿದೆ. ಸಿನಿಮಾ ಫ್ಲಾಪ್ ಏನಲ್ಲ, ಥಿಯೇಟರ್ ಅಲ್ಲಿ ವರ್ಲ್ಡ್ ವೈಡ್ 30 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ನಿಮ್ಗೆ ಒನ್ ಸೈಡ್ ಲವ್ ಸ್ಟೋರಿ ಇತ್ತಾ, ಹುಡುಗಿಗೆ ಲೈನ್ ಆಗ್ತಾ ಆಚೆ ಫ್ರೆಂಡ್ಸ್ಗೂ ಹೇಳ್ದೆ, ಒಳೊಳಗೆ ಒಬ್ರೆ ಖುಷಿ ಪಟ್ಟಿದ್ರಾ, ಬೇಜಾರಾಗಿದ್ರ, ಅದೊಂಥರ ಬೇರೆನೆ ಫೀಲಿಂಗ್ ಅಲ್ವಾ. ಹೀರೋಗೆ ಮದ್ವೆ ಫಿಕ್ಸ್ ಆಗಿದೆ, ಇನ್ನೇನು ಮದ್ವೆ ಮಂಟಪ ಹತ್ಬೇಕು ಅನ್ನೋ ಗಡಿಬಿಡಿ, ಆದ್ರೆ ಏನೋ ಮನ್ಸಿನಲ್ಲಿ ಮಾತ್ರ ಕನ್ಫ್ಯೂಷನ್. ಆಗ ಯಾರೋ ಗೊತ್ತಿಲ್ಲದೆ ಇರೋ ಸ್ಟ್ರೇಂಜರ್ ಒಬ್ನಿಗೆ ಅವನ ಲವ್ ಸ್ಟೋರಿನ ಹೇಳೋಕ್ ಶುರು ಮಾಡ್ತಾನೆ. ಸ್ಕೂಲ್ ಲವ್, ಕಾಲೇಜಿನ ಮಜಾ, ಜೊತೆಗಿದ್ದ ಫ್ರೆಂಡ್ಸ್, ಅವನ ಕಷ್ಟ, ಪೇನ್ ಎಲ್ಲಾನು ಹೇಳ್ಕೊತಾನೆ. ಒಂದ್ ಸೈಡ್ ಲವ್ ಬಗ್ಗೆನೂ ಹೇಳ್ಕೊತಾನೆ. ಹೀರೋ ಏನೇನ್ ಕತೆ ಹೇಳ್ದ, ಆಮೇಲೆ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಸಿನಿಮಾ ನೋಡಿ. ನಿಮಗೇನಾದ್ರೂ ಫೀಲ್ ಗುಡ್, ನಾಸ್ಟಾಲಜಿಕ್ ಲವ್ ಸ್ಟೋರಿಗಳು ಮತ್ತು ಲೈಟ್ ಹಾರ್ಟೆಡ್ ರೊಮ್ಯಾಂಟಿಕ್ ಡ್ರಾಮಾಗಳು ಇಷ್ಟ ಆಗುತ್ತೆ ಅಂದ್ರೆ ಇದೆಯಂ ಮುರಳಿ ಖಂಡಿತ ನಿಮ್ಗೊಂದು ಗುಡ್ ವಾಚ್. ಸಿನಿಮಾ ರೇಟಿಂಗ್ಸ್ಗೆ ಬಂದ್ರೆ ಕ್ರಿಟಿಕ್ಸ್ ಇಂದ ಟೈಮ್ಸ್ ಆಫ್ ಇಂಡಿಯಾ ಅಂಡ್ NTV ಕೊಟ್ಟಿರೋದು 5ಕ್ಕೆ 3 ಸ್ಟಾರ್ಸ್. ಗೂಗಲ್ ಯೂಸರ್ ರೇಟಿಂಗ್ ಅಲ್ಲೂ ಅಷ್ಟೇ ಇದೆ. ಬುಕ್ ಮೈ ಶೋ ನಲ್ಲಿ 8.6 ಇದೆ 10ಕ್ಕೆ. IMDb ರೇಟಿಂಗ್ಸ್ 8.8 ಇದೆ 10ಕ್ಕೆ. ಈ ಸಿನಿಮಾನ ನೀವು ಆಗಸ್ಟ್ 7ಕ್ಕೆ ವೀಕೆಂಡ್ ಅಲ್ಲಿ ನೋಡಬಹುದು. ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗುತ್ತೆ. ನೆಟ್ಫ್ಲಿಕ್ಸ್ ಅಲ್ಲೂ ಕನ್ನಡದಲ್ಲಿ ಬರುತ್ತಂತೆ. ನೋಡಿ, ಸಿನಿಮಾ ಇಷ್ಟ ಆದ್ರೂ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಒಂದು ಮೈ ಜುಮ್ ಅನ್ನುವಂತಹ ರಿಯಲ್ ಲೈಫ್ ಕತೆ ಇಟ್ಕೊಂಡು ಮಾಡಿರೋ ಸಿನಿಮಾ ಬಂದಿದೆ. ಧೈರ್ಯ ಬೇಕು ಈ ತರ ಸಿನಿಮಾ ಮಾಡೋಕೆ. ಇಡೀ ಸೊಸೈಟಿನ ಎದುರು ಹಾಕೊಂಡು ಮಕ್ಕಳು ಅಮ್ಮನಿಗೆ ಅಪ್ಪ ತೀರ್ ಹೋದ್ಮೇಲೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಅಮ್ಮನಿಗೂ ತನ್ನದೇ ಆದ ಖುಷಿ, ಆಸೆ, ಒಂದು ಒಂಟಿತನ ಇರುತ್ತೆ ಅನ್ನೋದನ್ನ ಈ ಸಮಾಜ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ತುಂಬಾ ಜನಕ್ಕೆ ಬಂದಿರಬಹುದು. ಒಬ್ಬ ವಿಧವೆ ಅಮ್ಮನಿಗೆ ಆಕೆಯ ಗಂಡು ಮಕ್ಕಳೇ ಸೇರಿ ಮರು ಮದುವೆ ಮಾಡೋಕೆ ಹೊರಟ್ರೆ ಏನೇನಾಗುತ್ತೆ, ಈ ಸಮಾಜ ಅದನ್ನ ಹೇಗೆ ತಡೆಯುತ್ತೆ ಅನ್ನೋದನ್ನ ತೋರಿಸೋ ಕತೆ ಇದು. ಸಿನಿಮಾದ ಹೆಸರು ನೂರುಸ್ವಾಮಿ. ವಿಜಯ್ ಆಂಟೋನಿ ಅವರು ಸಿನಿಮಾದ ಹೀರೋ. ಈ ಮನುಷ್ಯ ಒಳ್ಳೊಳ್ಳೆ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ತಾರೆ. ರೇಟಿಂಗ್ಸ್ ಅಂತ ಬಂದ್ರೆ ಕ್ರಿಟಿಕ್ಸ್ ಅಂಡ್ ಆಡಿಯನ್ಸ್ ಪಾಸಿಟಿವ್ ರೇಟಿಂಗ್ಸ್ ಇದೆ. ಮೇಜರ್ ರಿವ್ಯೂವರ್ಸ್ 3.5 ಕೊಟ್ಟಿದ್ದಾರೆ 5ಗೆ. IMDb ರೇಟಿಂಗ್ 7.6 ಇದೆ 10ಗೆ. ಬುಕ್ ಮೈ ಶೋ ಆಡಿಯನ್ಸ್ ಸ್ಕೋರ್ 8.8 ಇದೆ 10ಗೆ. ನಿಮ್ಗೇನಾದ್ರೂ ಎಮೋಷನಲ್, ಹಾರ್ಟ್ ಟಚಿಂಗ್ ಮತ್ತು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದ್ರೆ ನೂರುಸ್ವಾಮಿ ಖಂಡಿತ ನೀವು ತಪ್ಪದೆ ನೋಡ್ಬೇಕಾದಂತ ಸಿನಿಮಾ. ಈ ನೂರುಸ್ವಾಮಿ ಆಗಸ್ಟ್ 7ರಿಂದ ZEE5 ನಲ್ಲಿ ಸ್ಟ್ರೀಮ್ ಆಗುತ್ತೆ. ಕನ್ನಡದಲ್ಲೂ ನೋಡಬಹುದು, ಆದಷ್ಟು ಕನ್ನಡದಲ್ಲೇ ನೋಡಿ. ಅಖಿಲ್ ಅಕ್ಕಿನೇನಿ ಅವ್ರದ್ದು ಸೂಪರ್ ಹಿಟ್ ತೆಲುಗು ಸಿನಿಮಾ OTTಗೆ ಬರ್ತಿದೆ. ತೆಲುಗು ಸಿನಿಮಾ ಅಂದ್ರೆ ಗೊತ್ತಲ್ಲ, ಫುಲ್ ಮಾಸ್. ಸಿನಿಮಾದ ಹೆಸರು ಲೆನಿನ್ ಅಂತ. ಥಿಯೇಟರ್ ಅಲ್ಲಿ ಇದು 75 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹೈ ವೋಲ್ಟೇಜ್ ರಾರಸ್ಟಿಕ್ ಆಕ್ಷನ್ ಡ್ರಾಮಾ ಇದು. ಒಂದು ಹಳ್ಳಿ, ಅಲ್ಲಿ ನಡೆಯೋ ಬ್ಲಡ್ ಶೆಡೆಡ್ ರಿವೆಂಜ್, ಅವರ ಮಧ್ಯ ಒಂದು ಎಪಿಕ್ ಲವ್ ಸ್ಟೋರಿ. ವಂಶ ಪಾರಂಪರ್ಯವಾಗಿ ಬರ್ತಿರೋ ಹಿಂಸೆನ ಬ್ರೇಕ್ ಮಾಡಬೇಕು ಅಂತ ಒಬ್ಬ ಬರ್ತಾನೆ, ಅವನೇ ಹೀರೋ. ಮಹಾಭಾರತ ಮತ್ತು ರಾಮಾಯಣದ ಥೀಮ್ಗಳು ಈ ಸಿನಿಮಾದಲ್ಲಿದೆ. ಲವ್, ಅದ್ಭುತವಾದ ಫ್ರೆಂಡ್ಶಿಪ್ ಅಲ್ಲಿ ನಂಬಿಕೆ, ದ್ರೋಹ, ರಾಜಕೀಯ ಎಲ್ಲ ಸೇರಿ ಕತೆನ ಬೇರೆ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದೇ ಗೊತ್ತಾಗಲ್ಲ. ನಿಮ್ಗೇನಾದ್ರೂ ಹಾರ್ಡ್ ಕೋರಿಕ್ ಆಕ್ಷನ್, ರಾರಸ್ಟಿಕ್ ಹಳ್ಳಿ ವಾತಾವರಣ ಮತ್ತು ಪೌರಾಣಿಕ ಹಿನ್ನೆಲೆ ಇರೋ ಡಾರ್ಕ್ ಸ್ಟೋರಿಗಳು ಇಷ್ಟ ಆಗುತ್ತೆ ಅಂದ್ರೆ ಲೆನಿನ್ ನಿಮ್ಗೊಂದು ಮಸ್ಟ್ ವಾಚ್ ಸಿನಿಮಾ. ಸಿನಿಮಾಗೆ ಮಿಕ್ಸ್ ರೇಟಿಂಗ್ಸ್ ಇದೆ. ಕ್ರಿಟಿಕ್ಸ್ ಇಂದ 2.75 to 3 ಇದೆ 5 ಸ್ಟಾರ್ಸ್ಗೆ. IMDb ರೇಟಿಂಗ್ 6.7 ಔಟ್ ಆಫ್ 10. ಈ ಸಿನಿಮಾನ ನೀವು ಈ ವೀಕೆಂಡ್ ಅಂದ್ರೆ ಆಗಸ್ಟ್ 7ರಿಂದ ZEE5 ನಲ್ಲಿ ತೆಲುಗುನಲ್ಲಿ ನೋಡಬಹುದು.
ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿ 80 ವರ್ಷ ಆಗ್ತಾ ಬರ್ತಿದೆ. ಆದ್ರೂ ಆ ಕಾಲದಲ್ಲಿ ತಮ್ಮ ಹುಟ್ಟೂರನ್ನು, ತಮ್ಮ ಸ್ವಂತ ಜನರನ್ನು ಬಿಟ್ಟು ಬಂದವರ ಎದೆಯಲ್ಲಿ ಆ ನೋವು, ಆ ನೆನಪುಗಳು ಮಾತ್ರ ಯಾವತ್ತಿಗೂ ಮಾಸಲ್ಲ ಅಲ್ವಾ. ಈ ವಿಷಯ ಈಗ ಯಾಕಪ್ಪ ಬಂತು ಅಂದ್ರೆ, ಬಾಲಿವುಡ್ ನ ಮಾಸ್ಟರ್ ಡೈರೆಕ್ಟರ್ ಇಮ್ತಿಯಾಜ್ ಅಲಿ ಅವರ ಡೈರೆಕ್ಷನ್ ನಲ್ಲಿ ಬಂದಿರೋ ಮೇ ವಾಪಸ್ ಆವೂಂಗಾ ಅನ್ನೋ ಎಮೋಷನಲ್ ಸಿನಿಮಾ. ಈ ಸಿನಿಮಾ OTTಗೆ ಬರ್ತಿದೆ. ಇಮ್ತಿಯಾಜ್ ಅಲಿ ಮತ್ತೆ AR ರೆಹಮಾನ್ ಅವರ ಮ್ಯಾಜಿಕ್ ಇದೆ ಈ ಸಿನಿಮಾದಲ್ಲಿ. ನೆನಪಿನ ಶಕ್ತಿ ಹೊರಟು ಹೋಗೋ ಡಿಮೆನ್ಷಿಯಾ ಇರೋ ತಾತ, ಬೇರೆ ಎಲ್ಲಾ ಮರೆತು ಹೋಗ್ತಿದ್ರು, ತಾತನ ಮನಸ್ಸಿನಲ್ಲಿ ಮಾತ್ರ ಒಂದು ನೆನಪು ಫುಲ್ ಡೀಪ್ ಆಗಿ ಉಳ್ಕೊಂಡಿದೆ. ಅದೇನು ಅಂದ್ರೆ, ದೇಶ ವಿಭಜನೆ ಆದ ಟೈಮಲ್ಲಿ ಅವರು ಪಾಕಿಸ್ತಾನದಲ್ಲಿ ಬಿಟ್ಟ ಬಂದ ಅವರ ಊರು, ಆ ಹಳೆ ಮನೆ ಮತ್ತು ಚೈಲ್ಡ್ಹುಡ್ ಮೆಮೊರೀಸ್. ಮೊಮ್ಮಗ ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡೋ ಒಬ್ಬ ಯಂಗ್ ಟೆಕ್ ಪ್ರೊಫೆಷನಲ್ ತಾತನ ಕೊನೆಯ ಆಸೆಯನ್ನ ಈಡೇರಿಸಲೇಬೇಕು ಅಂತ ನಿರ್ಧಾರ ಮಾಡಿ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಆಮೇಲೆ ಏನಾಯ್ತು, ಆ ತಾತನ ನೆನಪಲ್ಲಿ ಏನೇನಿತ್ತು ಅನ್ನೋದನ್ನ ನೋಡೋಕೆ ನೀವು ಸಿನಿಮಾ ನೋಡಿ. ಸಿನಿಮಾದಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ ಇದೆ. ನಿಮ್ಗೇನಾದ್ರೂ ಎಮೋಷನಲ್, ಹಾರ್ಟ್ ಟಚಿಂಗ್ ಮತ್ತು ಆಳವಾದ ಕಥೆ ಇರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದ್ರೆ ಮೇ ವಾಪಸ್ ಆವೂಂಗಾ ಖಂಡಿತ ನಿಮ್ಗೊಂದು ಮಸ್ಟ್ ವಾಚ್ ಸಿನಿಮಾ. ಈ ಸಿನಿಮಾಗೆ ಮೋಸ್ಟ್ ರಿವ್ಯೂವರ್ಸ್ 3.5 to 4 ಸ್ಟಾರ್ಸ್ ಕೊಟ್ಟಿದ್ದಾರೆ ಔಟ್ ಆಫ್ 5ಗೆ. IMDb ರೇಟಿಂಗ್ಸ್ 8.2 ಇದೆ. ಬುಕ್ ಮೈ ಶೋ ನಲ್ಲಿ 8.8 ಇದೆ ಔಟ್ ಆಫ್ 10ಗೆ. ಮೇ ವಾಪಸ್ ಆವೂಂಗಾ ಸಿನಿಮಾ ಆಗಸ್ಟ್ 7ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಹಿಂದಿಯಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಈ ವೀಕೆಂಡ್ಗೆ ಮಲಯಾಳಂನ ಹೊಸ ಕಾಮಿಡಿ ಮಿಸ್ಟ್ರಿ ಸಿನಿಮಾ ಒಂದು OTTಗೆ ಬರ್ತಿದೆ. ಸಿನಿಮಾದ ಹೆಸರು ಸತ್ಯತಿಲ್ ಸಂಭವಿಚ್ಚತು. ನಿಮ್ಮ ಊರಿನ ಹಾಳು ಬಿದ್ದ ಬಾವಿ ಅಥವಾ ಕೆರೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳೋ ರಹಸ್ಯ ನಿಧಿ ಇದೆ ಅಂತ ಯಾರಾದ್ರೂ ನಿಮ್ಗೇನಾದ್ರೂ ಹೇಳಿದ್ರೆ ಏನ್ ಮಾಡ್ತೀರಾ? ಊರವರೆಲ್ಲ ಗುದ್ಲಿ ಹಾರೆ ಹಿಡ್ಕೊಂಡು ಅಗ್ಯೋಕೆ ಹೋಗಲ್ವಾ? ಈ ಸಿನಿಮಾದ ಕತೆ ಏನಂದ್ರೆ, ಹಳ್ಳಿಯಲ್ಲಿ ತಲತಲಾಂತರಗಳಿಂದ ಒಂದು ದೊಡ್ಡ ಸುದ್ದಿ ಹರಿದಾಡ್ತಿರುತ್ತೆ. ಅದೇನಪ್ಪ ಅಂದ್ರೆ, ಆ ಊರಿನ ಹಳೆಯ ಬಾವಿಯ ಮತ್ತು ಕೆರೆಯಲ್ಲಿ ನಿಧಿ ಇದೆ ಅಂತ. ಕೆಲವು ವರ್ಷಗಳ ಹಿಂದೆ ನನಗೆ ನಿಧಿ ಸಿಕ್ತು ಅಂತ ಒಬ್ಬ ಹೇಳಿರ್ತಾನೆ. ಆದ್ರೆ ಆಮೇಲೆ ಆ ನಿಧಿ ಮ್ಯಾಟ್ರು ಸೈಲೆಂಟ್ ಆಗೋಗಿರುತ್ತೆ. ಹೀಗಿರುವಾಗ ಸಡನ್ ಆಗಿ ಒಂದಷ್ಟು ವರ್ಷಗಳ ನಂತರ ಆ ನಿಧಿಗೆ ಸಂಬಂಧಪಟ್ಟ ಹೊಸ ಸುಳಿವುಗಳು ಮತ್ತು ಕ್ಲೂಗಳು ಆ ಹಳ್ಳಿಯಲ್ಲಿ ಸಿಗೋಕೆ ಶುರುವಾಗುತ್ತೆ. ಅಷ್ಟೇ ಗುರು, ಇಡೀ ಊರೇ ಉಲ್ಟಾ ಪಲ್ಟಾ ಆಗೋಗುತ್ತೆ. ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ ಪ್ರತಿಯೊಬ್ಬರು ಕೆಲಸ ಕಾರ್ಯ ಬಿಟ್ಟು ನಿಧಿ ಸಿಗುತ್ತೆ ಅಂತ ಕೆರೆ ಬಾವಿ ಹುಡ್ಕೋಕೆ ಶುರು ಮಾಡ್ತಾರೆ. ಕತ್ಲಲ್ಲಿ ಕಳ್ಳ ಪೊಲೀಸ್ ತರ ಪ್ರತಿಯೊಬ್ಬರಿಗೂ ಒಬ್ಬರಿಗೊಬ್ಬರು ಚಾಲೆಂಜ್ ಮಾಡ್ತಾ ನಿಧಿಗಾಗಿ ಹುಚ್ಚೆದ್ದು ಹುಡುಕಾಟ ನಡೆಸ್ತಾರೆ. ಈ ಹುಚ್ಚು ಹುಡುಕಾಟದ ಮಧ್ಯ ಏನೇನಾಗುತ್ತೆ, ಅಸಲಿ ಸತ್ಯ ಏನು, ನಿಜವಾಗ್ಲೂ ಆ ಬಾವಿ ಕೆಳಗಡೆ ನಿಧಿ ಇದೆಯಾ ಅಥವಾ ಆ ಒಬ್ಬ ವ್ಯಕ್ತಿ ಹೇಳಿದ್ದು ಸುಳ್ಳ ಅನ್ನೋ ರಹಸ್ಯ ಬಿಚ್ಕೊಳ್ಳೋದೆ ಈ ಸಿನಿಮಾದ ಮೇನ್ ಕ್ಲೈಮ್ಯಾಕ್ಸ್. ನಿಮಗೇನಾದ್ರೂ ಲೈಟ್ ಹಾರ್ಟೆಡ್ ಸಣ್ಣ ಮಿಸ್ಟ್ರಿ ಜೊತೆಗೆ ನಕ್ಕು ನಲಿಯುವ ಕಾಮಿಡಿ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದ್ರೆ ಸತ್ಯತಿಲ್ ಸಂಭವಿಚ್ಚತು ನಿಮ್ಗೊಂದು ಪಕ್ಕಾ ಎಂಟರ್ಟೈನರ್. ರೇಟಿಂಗ್ಸ್ ಬಂದ್ರೆ ಬುಕ್ ಮೈ ಶೋ ನಲ್ಲಿ 4.7 ಔಟ್ ಆಫ್ 10 ಇದೆ. IMDb ರೇಟಿಂಗ್ಸ್ ಅರೌಂಡ್ 4.9 ಔಟ್ ಆಫ್ 10 ಇದೆ. ಈ ಕಾಮಿಡಿ ಮಿಸ್ಟ್ರಿ ಸಿನಿಮಾನ ನೀವು ಆಗಸ್ಟ್ 7ರಿಂದ ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ನಮ್ಮ ಕನ್ನಡದಲ್ಲಿ ಪೃಥ್ವಿ ಅಂಬಾರ್ ಮತ್ತು ಪ್ರಮೋದ್ ಲೀಡ್ ರೋಲ್ ನಲ್ಲಿ ನಟಿಸಿರೋ ಭುವನಂ ಗಗನಂ ಅನ್ನೋ ಒಂದು ಬ್ಯೂಟಿಫುಲ್ ಫೀಲ್ ಗುಡ್ ಮ್ಯೂಸಿಕ್ ಡ್ರಾಮಾ ಸಿನಿಮಾ ಬಂದಿದೆ. ಲೈಫ್ ನಲ್ಲಿ ನಮ್ಗೇನಾದ್ರೂ ಹಾರ್ಟ್ ಬ್ರೇಕ್ ಆದಾಗ ಅಥವಾ ಜೀವನನೇ ಖಾಲಿ ಆಯ್ತು ಅನ್ನಿಸ್ದಾಗ ಒಂಟಿಯಾಗಿ ಒಂದು ರೋಡ್ ಟ್ರಿಪ್ ಹೋಗ್ತೀವಲ್ಲ, ಆ ಜರ್ನಿ ನಮ್ಗೆ ಲೈಫ್ ಅಂದ್ರೆ ಏನು ಅಂತ ಪಕ್ಕಾ ಅರ್ಥ ಮಾಡಿಸುತ್ತೆ. ಭೂಮಿ ಮತ್ತು ಆಕಾಶದಷ್ಟೇ ಬೇರೆಯಾಗಿರೋ ಇಬ್ಬರು ವ್ಯಕ್ತಿಗಳು ಒಂದು ಜರ್ನಿಯಲ್ಲಿ ಸಿಕ್ಕಾಗ ಏನೇನಾಗುತ್ತೆ, ಆ ಒಂದು ಜರ್ನಿ ಆ ಇಬ್ಬರ ಯೋಚನೆಗಳನ್ನ ಹೇಗೆ ಕಂಪ್ಲೀಟ್ ಬದಲಾಯಿಸ್ಬಿಡುತ್ತೆ, ತಮ್ಮ ತಪ್ಪಿನ ಅರಿವಾಗಿ ಪ್ರೀತಿಯ ನಿಜವಾದ ಅರ್ಥ ತಿಳ್ಕೊಂಡು ಅವರು ಕೊನೆಗೆ ಕನ್ಯಾಕುಮಾರಿ ತಲುಪಿದಾಗ ಏನು ನಿರ್ಧಾರ ತಗೊಳ್ತಾರೆ ಅನ್ನೋದೇ ಭುವನಂ ಗಗನಂ. ಸಿನಿಮಾದ ಹಾರ್ಟ್ ಟಚಿಂಗ್ ಕ್ಲೈಮ್ಯಾಕ್ಸ್. ನಿಮ್ಗೇನಾದ್ರೂ ದಿಯಾ ಅಥವಾ ಲೈಟ್ ಹಾರ್ಟೆಡ್ ಎಮೋಷನಲ್ ಫೀಲ್ ಗುಡ್ ಡ್ರಾಮಾಗಳು ಇಷ್ಟ ಆಗುತ್ತೆ ಅಂದ್ರೆ ಈ ಸಿನಿಮಾನ ಖಂಡಿತ ನೀವು ನೋಡಬಹುದು. ರೇಟಿಂಗ್ಸ್ ಅಂತ ತಗೊಂಡ್ರೆ ಸಿನಿಮಾಗೆ IMDbಲಿ 9.1, ಬುಕ್ ಮೈ ಶೋ ನಲ್ಲಿ 9.7 ಇದೆ ಔಟ್ ಆಫ್ 10. ಕ್ರಿಟಿಕಲ್ ರೇಟಿಂಗ್ ದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ 2.5 ಇದೆ ಔಟ್ ಆಫ್ 5. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ 3 ಸ್ಟಾರ್ಸ್ ಇದೆ ಔಟ್ ಆಫ್ 5. ZEE5 ನಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಇವೇ ಈ ವಾರದ ಟಾಪ್ OTT ರಿಲೀಸ್ಗಳು. ನಾವು ಸಜೆಸ್ಟ್ ಮಾಡಿರೋ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.